ಪಿಕ್ಚರಲ್ಲಿ ಹೇಳಿಲ್ವಾನೆ ಹಂಗೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕರಿಕೊಪ್ಪ ಗ್ರಾಮದಲ್ಲಿ ಇಂದು ನಡೆಯಬೇಕಿದ್ದ ನಿಶ್ಚಿತಾರ್ಥ ಸಂಭ್ರಮ ಆಘಾತಕ್ಕೆ ತಿರುಗಿದೆ. ಮದುವೆಗೆ ಸಜ್ಜಾಗಿದ್ದ ಯುವತಿಯೊಬ್ಬಳು ಮಧ್ಯರಾತ್ರಿ ತನ್ನ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದು ಪೋಷಕರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಶಂಕರಿಕೊಪ್ಪ ಗ್ರಾಮದ ಯುವತಿ ಶಂಕ್ರಮ್ಮ ಎಂಬಾಕೆಗೆ ಇಂದು ಏಪ್ರಿಲ್ 26ಕ್ಕೆ ನಿಶ್ಚಿತಾರ್ಥ ಹಾಗೂ ಮೇ 11ರಂದು ಮದುವೆ ನಿಶ್ಚಯವಾಗಿತ್ತು. ಬಿಕಾಂ ಪದವೀಧರೆಯಾಗಿರುವ ಈಕೆ ಅಕ್ಕಿಆಲೂರಿನಲ್ಲಿ ಕೆಲಸ ಮಾಡ್ತಿದ್ಲು. ಮದುವೆಗೆ ಸಕಲ ಸಿದ್ಧತೆ ಕೂಡ ಮಾಡಿಕೊಂಡಿದ್ದ ಕುಟುಂಬಸ್ಥರಿಗೆ ಯುವತಿ ಶಾಕ್ ನೀಡಿದ್ದಾಳೆ. ವಿಶೇಷವೆಂದ್ರೆ ನಿನ್ನೆ ರಾತ್ರಿ ತನಗೆ ನಿಶ್ಚಯವಾಗಿದ್ದ ಹುಡುಗನ ಜೊತೆಗೆ ಮಾತನಾಡಿದ್ದ ಈಕೆ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಮನೆಯ ಹಿಂಬಾಗಿಲಿಂದ ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಳೆ. ನರೇಗಲ್ ಗ್ರಾಮದ ಇಬ್ರಾಹಿಂ ನೆಗಳೂರು ಎಂಬ ಯುವಕನನ್ನ ಶಂಕ್ರಮ್ಮ ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ಲು ಎನ್ನಲಾಗ್ತಾ ಇದೆ. ಈ ವಿಚಾರ ಪೋಷಕರಿಗೆ ತಿಳಿದಿರಲಿಲ್ಲ. ಇಂದು ಮನೆಗೆ ಬಂಧು ಮಿತ್ರರು ಬರುವ ಮುನ್ನವೇ ತನ್ನ ಪ್ರಿಯಕರನ ಕೈ ಹಿಡಿದು ಯುವತಿ ಓಡಿ ಹೋಗಿದ್ದಾಳೆ. ಈ ಘಟನೆ ತಿಳಿತಾ ಇದ್ದಂತೆ ಪೋಷಕರು ಮತ್ತೆ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೊಂದು ಲವ್ ಜಿಹಾದ್ ಪ್ರಕರಣ ಎಂದು ಆರೋಪಿಸಿರುವ ಸಂಘಟನೆಗಳು ಕೂಡಲೇ ಯುವತಿಯನ್ನ ಪತ್ತೆ ಹಚ್ಚಿ ಕರೆತರಬೇಕು ಎಂದು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಮಗಳನ್ನ ಕಳೆದುಕೊಂಡ ಪೋಷಕರು ಅಡೂರು ಪೊಲೀಸ್ ಠಾಣೆಯ ಮೆಟ್ಲೇರಿ ಅಳಲು ತೋಡ್ಕೊಂಡಿದ್ರೆ ಸದ್ಯ ಅಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪ್ರಿಯಕರ ಹಾಗೂ ಯುವತಿಯ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ಬೇಕೇ ಬೇಕು.